ಬಿಜೆಪಿ ಅವರಿಗೆ ಕಮಲ್ನಾಥ್ ಬೇಡವಂತೆ. ಕಮಲ್ನಾಥ್ ಪಾಲಿಗೆ ಬಿಜೆಪಿ ಬಾಗ್ಲು ಮುಚ್ಚಿದೆ. ಕಾಂಗ್ರೆಸ್ಗಾದ್ರೂ ಕಮಲ್ನಾಥ್ ಬೇಕಾಗಿದ್ದಾರಾ? ಅವ್ರ ಜರೂರು ನಿಜವಾಗಿಯೂ ಈಗ ಕಾಂಗ್ರೆಸ್ಗೆ ಇದೆಯಾ? ಕಾಂಗ್ರೆಸ್ನಿಂದ 9 ಬಾರಿ ಸಂಸದರಾದ, ಹಲವು ಬಾರಿ ಕೇಂದ್ರ ಸಚಿವರಾದ, ಸಿಎಂ ಕೂಡ ಆದ, ಇಂದಿರಾ ಗಾಂಧಿಯಿಂದ 3ನೇ ಮಗ ಅಂತಾನೆ ಕರೆಸ್ಕೊಳ್ತಿದ್ದಂತಹ ಕಮಲ್ನಾಥ್ ಮೊದಲು ಮಧ್ಯಪ್ರದೇಶದಲ್ಲಿ ಕಮಲ ಅರಳಿಸಿದ್ರು. ಆಮೇಲೆ ಸ್ವತಃ ಕಮಲ ಹಿಡಿಯೋದಿಕ್ ಹೋಗಿದ್ದವರು ಆ ಪಕ್ಷದವರು ಹೋಗಿ ಇಲ್ಲಿಂದ ನಮಗೀಗೆ ಬೇಡ ಅಂತ ಹೇಳಿದ ಮೇಲೆ ಅಲ್ಲಿಂದ ವಾಪಸ್ ಬಂದಿದ್ದಾರೆ. ತಮ್ಮ ಮನೆ ಮೇಲೆ ಹಾಕಿದಂತ ಕೇಸರಿ ಧ್ವಜವನ್ನ ಇಳಿಸಿ ರಾಹುಲ್ ಗಾಂಧಿ ನಮ್ಮ ನಾಯಕ ಅಂತ ಹೇಳಿದ್ದಾರೆ. ಅದೇ ಹೊತ್ತಲ್ಲಿ ಅವ್ರ ಮಗ ಸಂಸದ ನಕುಲ್ ನಾಥ್ ಚಿಂದ್ವಾರದಲ್ಲಿ ಬಿಜೆಪಿ ಸಿಎಂ ಅನ್ನ ಸ್ವಾಗತ ಮಾಡಿದ್ದಾರೆ. ಅಲ್ಲಿನ ಕಮಲ್ನಾಥ್ ಬೆಂಬಲಿಗ ಸ್ಥಳೀಯ ಕಾಂಗ್ರೆಸ್ ನಾಯಕರೆಲ್ಲರೂ ಒಟ್ಟಾಗಿ ಈಗ ಬಿಜೆಪಿಯನ್ನ ಸೇರಿದ್ದಾರೆ. ಅಂದ್ರೆ ಕೊನೆಗೆ ಕಾಂಗ್ರೆಸ್ನಲ್ಲಿ ಈಗ ಉಳಿದಿರೋದು ಯಾವುದೇ ಕೆಲಸಕ್ಕೆ ಬಾರದ, ಪಕ್ಷಕ್ಕೆ ಹೊರೆಯಾಗಿರುವಂತಹ ಕಮಲ್ನಾಥ್ ಮಾತ್ರ. ಇಂಥ ಕಮಲ್ನಾಥ್ ಯಾಕೆ ಬಿಜೆಪಿಗೆ ಹೋಗ್ಲೇಬೇಕು? ಅಂಥವ್ರು ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಅದೆಷ್ಟು ದೊಡ್ಡ ಹೊರೆ. ಅಂಥವರಿಂದ ಈಗಾಗಲೇ ಕಾಂಗ್ರೆಸ್ ಸಂಘಟನಾತ್ಮಕವಾಗಿ, ಸೈದ್ಧಾಂತಿಕವಾಗಿ, ರಾಜಕೀಯ ಶಕ್ತಿಯಾಗಿ ಕಳ್ಕೊಂಡಿದ್ದೆಷ್ಟು. ಇದೇ ಕಮಲ್ನಾಥ್ಗಾಗಿ ಕಾಂಗ್ರೆಸ್ ನರಮೇಧದ ಕಳಂಕವನ್ನ ಮೆತ್ತಿಸಿಕೊಂಡಿತ್ತು, ಯುವ ನಾಯಕರನ್ನ ಕಳ್ಕೊಂಡಿತ್ತು, ಪ್ರಮುಖ ರಾಜ್ಯದಲ್ಲಿ ಅಧಿಕಾರವನ್ನ ಕೂಡ ಕಳ್ಕೊಂಡಿತ್ತು. ಇಂತಹ ಕಮಲ ಪ್ರಿಯರಿಂದ ಮುಕ್ತಿ ಸಿಗದೆ ಕಾಂಗ್ರೆಸ್ ಪಕ್ಷದ ಉದ್ಧಾರ ಸಾಧ್ಯನಾ? ರಾಹುಲ್ ಗಾಂಧಿ ಇನ್ನು ಅದೆಷ್ಟೇ ಯಾತ್ರೆ ಮಾಡಿದ್ರು, ಅದೆಷ್ಟೇ ಶ್ರಮ ಹಾಕಿದ್ರು, ಪಕ್ಷದೊಳಗೆ ಇಂಥ ಹಿತಶತ್ರುಗಳು ಇದ್ರೆ ಪಕ್ಷ ಉದ್ಧಾರ ಆಗೋದಾದ್ರೂ ಹೇಗೆ? ಇಷ್ಟು ಕಾಲ ಕಾಂಗ್ರೆಸ್ನಲ್ಲಿ ಎಲ್ಲವನ್ನ ಅನುಭವಿಸಿದಂಥ ನಾಯಕ, ಅದೇ ಪಕ್ಷದಿಂದ ಪುತ್ರನನ್ನು ಕೂಡ ಸಂಸದನನ್ನಾಗಿಸಿದಂಥ ನಾಯಕ, ಕಡೆಗೆ 77 ವರ್ಷದ ಇಡೀ ವಯಸ್ಸಿನಲ್ಲಿ ಹೋಗಿ ಬಿಜೆಪಿ ಬಾಗ್ಲಲ್ಲಿ ನಿಂತು ಬಿಟ್ಟಿದ್ರು. ಅವರ ರಾಜಕೀಯ ನಡೆ ಅದೆಷ್ಟು ನಿಗೂಢ ಎನ್ನುವಂತಾಗ್ಬಿಟ್ಟಿತ್ತು ಅಂತಂದ್ರೆ, ಕಮಲ್ನಾಥ್ಗೆ ಕಮಲದ ಅಚ್ಚಿದೆಯೋ ಅಥವಾ ಕೈ ಮುದ್ರೆ ಇದೆಯೋ, ಅಥವಾ ಕಮಲದಲ್ಲಿ ಕೈಗಳಿವೆಯೋ ಅಥವಾ ಕೈಯಲ್ಲಿ ಕಮಲ ಇದೆಯೋ ಗೊತ್ತಾಗದ ಹಾಗೆ ಆಗ್ಬಿಟ್ಟಿತ್ತು. ಈಗ ಬಿಜೆಪಿ ಬಾಗಿಲು ಮುಚ್ಚಿದ ಮೇಲೆ ಮತ್ತೆ ಕಾಂಗ್ರೆಸ್ ಬಾವುಟವನ್ನ ಹಿಡಿದು ನಾಟಕ ನಡೆಸಿರುವಂತಹ ಕಮಲ್ನಾಥ್ ಕಾಂಗ್ರೆಸ್ಗಾದ್ರೂ ಯಾಕೆ ಬೇಕಾಗಿದ್ದಾರೆ? ಈಗ ಕಮಲ್ನಾಥ್ ರಾಜಕೀಯ ದುರಾಸೆ ಅವರನ್ನು ಎಷ್ಟು ಹಾಸ್ಯಾಸ್ಪದ ನಾಯಕನನ್ನಾಗಿಸಿತ್ತು ಅನ್ನೋದಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಂತಹ ಮೀಮ್ಗಳೇ ಸಾಕ್ಷಿ. ಅಷ್ಟಕ್ಕೂ ಕಮಲ್ನಾಥ್ಗೆ ಆಹ್ವಾನ ಬಂದಿದ್ದು ವೀಕೆಂಡ್ ಪಾರ್ಟಿಗೆ ಹೊರತು ಭಾರತೀಯ ಜನತಾ ಪಾರ್ಟಿಗೆ ಅಲ್ಲ ಅನ್ನುವಲ್ಲಿಂದ ಹಿಡಿದು, ಆಫರ್ ಲೆಟರ್ ಸಿಗದೆ ರಾಜೀನಾಮೆಯನ್ನ ಕೊಟ್ಟುಬಿಟ್ರು ಅನ್ನೋ ಅಲ್ಲಿವರೆಗೂ ಜನ ಆಡ್ಕೊಳ್ಳುವಂತಾಯ್ತು. ಕಾಂಗ್ರೆಸ್ ಕಡೆಯವರನ್ನ ಸೆಳೆಯುವಂತಹ ಬಿಜೆಪಿಯ ಕೊಳಕು ರಾಜಕೀಯ ಕೂಡ ಲೇವಡಿಗೆ ತುತ್ತಾಯ್ತು. ಕಾಂಗ್ರೆಸ್ ಮುಕ್ತ ಭಾರತ ಎನ್ನುವಂತಹ ಬಿಜೆಪಿ ಮಾತ್ರ ಕಾಂಗ್ರೆಸ್ ಯುಕ್ತವಾಗ್ತಾ ಇರೋದು, ಕಾಂಗ್ರೆಸ್ನವರೇ ಬಿಜೆಪಿಯೊಳಗೆ ತುಂಬಿ ಹೋಗ್ತಾ ಇರೋದು ನಿಜಕ್ಕೂ ತಮಾಷೆಯ ಸಂಗತಿಯಾಗಿದೆ. ಬಿಜೆಪಿ ಬಾಗಿಲು ಕಮಲ್ನಾಥ್ ಪಾಲಿಗೆ ಶಾಶ್ವತವಾಗಿ ಮುಚ್ಚಿದೆಯಾ ಅಥವಾ 2024ರ ಚುನಾವಣೆಯ ನಂತರ ಮತ್ತೆ ಅದು ತೆರೆದುಕೊಳ್ಳಲಿದೆಯಾ? ಆದ್ರೆ ಈಗಂತೂ ಕಮಲ್ನಾಥ್ ಮತ್ತೆ ಕಾಂಗ್ರೆಸ್ ಕಡೆಗೇನೆ ಓಡೋಡಿ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತೆ ಪಕ್ಷದ ಕಾರ್ಯಕರ್ತರು ಹಾಗೂ ರಾಜ್ಯದ ಜನತೆಗೆ ಮಧ್ಯಪ್ರದೇಶದ ಕಾಂಗ್ರೆಸ್ ನಾಯಕ ಕಮಲ್ನಾಥ್ ಕೇಳ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಬೀದಿಗಿಳಿದು ಅನ್ಯಾಯದ ವಿರುದ್ಧ ನಿರ್ಣಾಯಕ ಹೋರಾಟವನ್ನ ಘೋಷಣೆ ಮಾಡಿರುವಾಗ ಈ ಕಮಲ್ನಾಥ್ ತನ್ನ ಮತ್ತು ತನ್ನ ಪುತ್ರನ ಹಿತಚಿಂತನೆಯಲ್ಲಿ ತೊಡಗಿದ್ರು. ಆದ್ರೆ ಯಾವಾಗ ಬಿಜೆಪಿ ದಿಢೀರನೆ ಬಾಗಿಲನ್ನ ಮುಚ್ಚಿತೋ ಆಗ ಕಮಲ್ನಾಥ್ಗೆ ಕೈ ಮಾತ್ರ ಗತಿ ಅಂತ ಕಂಡಿದೆ. ಹಾಗಾಗಿನೇ ಈಗ ಈ ಹೊಸ ವರಸೆ. ಬಿಜೆಪಿ ಪಾಳೆಯವನ್ನ ಸೇರಿಯೇ ಬಿಟ್ರು ಅನ್ನುವಂತೆ ಕಂಡಿದ್ದವರು ಈಗ ಒಂದು ಒಗ್ಗಟ್ಟಾಗಿ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಕಾರ್ಯಕರ್ತರಿಗೆ ಕರೆ ನೀಡ್ತಾ ಇರೋದು ಎಷ್ಟು ಹಾಸ್ಯಾಸ್ಪದ ಅಲ್ವಾ? ಕಾರ್ಯಕರ್ತರೇ ಆಡ್ಕೊಂಡು ನಗೋದಿಲ್ವಾ? ಈಗ ಕಮಲ್ನಾಥ್ ಉಪದೇಶ ಕಾಂಗ್ರೆಸ್ನವರಿಗೆ ಬೇಕಾಗಿದೆಯಾ? ರಾಜ್ಯಸಭೆ ಚುನಾವಣೆಗೆ ತಮ್ಮನ್ನ ಅಭ್ಯರ್ಥಿಯಾಗಿ ಪರಿಗಣಿಸಲಿಲ್ಲ, ಜೊತೆಗೆ ಅಭ್ಯರ್ಥಿ ಆಯ್ಕೆ ಮಾಡುವಾಗ ತಮ್ಮ ಜೊತೆ ಸಮಾಲೋಚಿಸದೆ ಗ್ವಾಲಿಯರ್ ಚಂಬಲ್ ಕ್ಷೇತ್ರದ ರಾಜಕಾರಣಿ ಅಶೋಕ್ ಸಿಂಗ್ ಅವರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರೋದಕ್ಕೆ ಕಮಲ್ನಾಥ್ ಮುನಿಸ್ಕೊಂಡಿದ್ರು. ಚುನಾವಣಾ ರಾಜಕಾರಣದಿಂದ ಹೊರಗಿರೋದಕ್ಕೆ ಬಯಸಿರುವಂತಹ ಕಮಲ್ನಾಥ್ ರಾಜ್ಯಸಭೆ ಟಿಕೆಟ್ ಸಿಗಲಿದೆ ಅಂತ ಭಾವಿಸಿದ್ರು. ಆದ್ರೆ ತಮ್ಮ ಹೆಸರು ಪಟ್ಟಿಯಲ್ಲಿ ಇಲ್ಲದ ಕಾರಣಕ್ಕೆ ಕಾಂಗ್ರೆಸ್ ವಿರುದ್ಧ ಅಸಮಾಧಾನಗೊಂಡಿದ್ರು. 2023ರ ಮಧ್ಯಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ನಂತರ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದಿಂದ ಕೂಡ ಕಮಲ್ನಾಥ್ ಅವರನ್ನ ಕೆಳಗಿಳಿಸಲಾಗಿತ್ತು. ಈಗ ಇನ್ನೇನವ್ರು ಬಿಜೆಪಿ ಸೇರಿನೇ ಬಿಡ್ತಾರೆ ಅನ್ನುವಂತಹ ವದಂತಿಗಳು ಹಬ್ಬಿದಂತ ಹೊತ್ತಲ್ಲೇ ಅವರದೇ ಪ್ರಭಾವವಿರುವಲ್ಲಿ ಸ್ಥಳೀಯ ಕಾಂಗ್ರೆಸ್ ಮಂದಿಯೆಲ್ಲ ಬಿಜೆಪಿ ಸೇರಿಯಾಗಿತ್ತು. ಕಮಲ್ನಾಥ್ ಅವರ ಭದ್ರಕೋಟೆಯಾದಂತಹ ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಹಲವು ಮುಖಂಡರು ಬಿಜೆಪಿ ಸೇರ್ಪಡೆಯಾಗಿದ್ರು. ಕಮಲ್ನಾಥ್ ಮುಂದಿನ ರಾಜಕೀಯ ನಡೆ ನಿಗೂಢವಾಗಿದ್ದ ಹೊತ್ತಲ್ಲಿಯೇ ಹೀಗೆ ಚಿಂದ್ವಾರದಲ್ಲಿ ಹಲವಾರು ಕಾಂಗ್ರೆಸ್ ನಾಯಕರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಂತಹ ಬೆಳವಣಿಗೆ ಕುತೂಹಲವನ್ನ ಕೆರಳಿಸಿತ್ತು. ಕಮಲ್ನಾಥ್ ತಮ್ಮ ಹೆಸರಲ್ಲಿ ಮಾತ್ರ ಅಲ್ಲ, ರಾಜಕೀಯವಾಗಿಯೂ ಕೂಡ ಕಮಲ ಹಿಡಿಯೋದಿಕ್ ಮುಂದಾಗಿದ್ದಾರೆ ಅನ್ನುವಂತಹ ಸುದ್ದಿ ಹರಡಿತ್ತು. ಬಿಜೆಪಿ ಸೇರ್ಪಡೆ ಊಹಾಪೋಹಕ್ಕೆ ಅವರ ದಿಲ್ಲಿ ಭೇಟಿ ಕೂಡ ಪುಷ್ಟಿಯನ್ನ ನೀಡಿತ್ತು. ಅವರ ಮಗ ಸಂಸದ ನಕುಲ್ ನಾಥ್
ಕಾಂಗ್ರೆಸ್ ತ್ಯಜಿಸ್ತಾ ಇರುವಂತಹ ಸಂಕೇತವನ್ನ ಸಾಮಾಜಿಕ ಜಾಲತಾಣದಲ್ಲಿನ ತಮ್ಮ ಬಯೋ ಬದಲಿಸುವ ಮೂಲಕ ನೀಡಿದ್ರು. ಈ ವದಂತಿಗಳ ನಡುವೆಯೂ ಕಾಂಗ್ರೆಸ್ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಅವರು ಕಮಲ್ನಾಥ್ ಬಿಜೆಪಿ ಸೇರುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕಿದ್ರು. ಅವರು ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರಿಗೆ ನಿಷ್ಠರಾಗಿರಲಿದ್ದಾರೆ. ಅವರ ರಾಜಕೀಯ ಜೀವನವು ನೆಹರು ಗಾಂಧಿ ಕುಟುಂಬದೊಂದಿಗೆ ಶುರುವಾಗಿದ್ದು, ಸಂಕಷ್ಟದ ಸಂದರ್ಭದಲ್ಲಿಯೂ ಕೂಡ ಅವರು ಪಕ್ಷ ಹಾಗೂ ಗಾಂಧಿಗಳಿಗೆ ನಿಷ್ಠರಾಗಿದ್ರು. ಇಂದಿರಾ ಗಾಂಧಿಯವರ ಕಾನೂನು ಹೋರಾಟಗಳಲ್ಲಿ ಜೊತೆಗಿದ್ರು. ಇಂಥ ಐತಿಹಾಸಿಕ ಬಾಂಧವ್ಯ ಇರುವಾಗ ಅಂತಹ ವ್ಯಕ್ತಿ ಕಾಂಗ್ರೆಸ್ ಮತ್ತು ಗಾಂಧಿ ಕುಟುಂಬವನ್ನ ಬಿಟ್ಟು ಹೋಗ್ತಾರಾ ಅಂತ ನೀವು ಭಾವಿಸ್ತೀರಾ ಅಂತ ದಿಗ್ವಿಜಯ್ ಸಿಂಗ್ ಹೇಳಿದ್ರು. ಹೀಗಿರುವಾಗಲೇ ಬಿಜೆಪಿಗೆ ಕಮಲ್ನಾಥ್ ಅವರ ಅಗತ್ಯ ಇಲ್ಲ, ಅವರಿಗೆ ಪಕ್ಷದ ಬಾಗಿಲು ಮುಚ್ಚಿದೆ ಅಂತ ಮಧ್ಯಪ್ರದೇಶದ ಸಚಿವ ಕೈಲಾಸ್ ಜಯವರ್ಗಿಯ ಹೇಳ್ಬಿಟ್ಟಿದ್ರು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಕಮಲ್ನಾಥ್ ಕಾಂಗ್ರೆಸ್ ನಿಷ್ಠರಾಗ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಧ್ಯಪ್ರದೇಶಕ್ಕೆ ಬಂದಾಗ ಕಮಲ್ನಾಥ್ ಭಾಗವಹಿಸಲಿದ್ದಾರೆ ಅಂತ ಪಕ್ಷದ ಮೂಲಗಳು ಹೇಳಿವೆ. ಅವರು ಮಾರ್ಚ್ 2ರಂದು ಗ್ವಾಲಿಯರ್ ತಲುಪಲಿದ್ದು ಮಾರ್ಚ್ 6ರವರೆಗೆ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಕಾಂಗ್ರೆಸ್ ವಕ್ತಾರರು ತಿಳಿಸಿದ್ದಾರೆ. ಆದ್ರೆ ನಿಜವಾಗಿಯೂ ಕಮಲ್ನಾಥ್ ಕಾಂಗ್ರೆಸ್ಗೆ ಬೇಕಾಗಿದ್ದಾರಾ? ಕಮಲದ ಕಡೆಗೆ ಮನಸ್ಸಿಟ್ಕೊಂಡು ಅವಕಾಶ ಸಿಕ್ಕಿದ್ರೆ ಯಾವ ಕ್ಷಣದಲ್ಲೂ ಜಿಗಿಯುವಂತಹ ಉದ್ದೇಶವನ್ನ ಇಟ್ಕೊಂಡು ಕಮಲ್ನಾಥ್ ಹೇಗೆ ಕಾಂಗ್ರೆಸ್ಸಿಗರಾಗಬಲ್ಲರು? ದ್ವೇಷ, ಅಸಹಿಷ್ಣುತೆ, ಕೋಮು ರಾಜಕಾರಣ, ಸಾಂವಿಧಾನಿಕ ಸಂಸ್ಥೆಗಳ ಸ್ವಾಯತ್ತೆ ಮೇಲೆ ದಾಳಿ, ತನಿಖಾ ಸಂಸ್ಥೆಗಳ ವ್ಯಾಪಕ ದುರ್ಬಳಕೆ, ವಿಪಕ್ಷ ನಾಯಕರನ್ನ ಮಟ್ಟ ಹಾಕುವಂತಹ ಕೆಟ್ಟ ರಾಜಕೀಯ, ಇವೆಲ್ಲವುಗಳ ಸಂಕೇತವೇ ಆಗಿ ಹೋಗಿರುವಂತಹ ಬಿಜೆಪಿಯಲ್ಲಿರೋದಕ್ಕೆ ತನಗೆ ಸಮಸ್ಯೆ ಇಲ್ಲ ಅಂತ 2-3 ದಿನಗಳ ಹಿಂದೆ ಹೋದವರು ಈಗ ಅದೇ ಅನ್ಯಾಯಗಳ ವಿರುದ್ಧ ಹೋರಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಜೊತೆ ಅವ್ರು ಹೇಗೆ ಹೆಜ್ಜೆ ಹಾಕ್ತಾರೆ? ಬಿಜೆಪಿ ಎಲೆಕ್ಟರಲ್ ಬಾಂಡ್ ಅಂತ ಮಹಾ ಹಗರಣ ಬಯಲಾಗಿ ಸುಪ್ರೀಂ ಕೋರ್ಟ್ ಅದನ್ನ ರದ್ದು ಮಾಡಿದ ಬೆನ್ನಿಗೆ ಆ ಪಕ್ಷವೇ ತನಗೆ ಆಗಬಹುದು ಅಂತ ಹೊರಟವರು ಈಗ ಅದೇ ಎಲೆಕ್ಟರಲ್ ಬಾಂಡ್ ವಿರುದ್ಧ ಧ್ವನಿ ಎತ್ತುತ್ತಾ ಇರುವಂತಹ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿಯ ಪಕ್ಷದವರಾಗೋದಿಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಅದಾನಿ ಅಂಬಾನಿಗಳಿಗೆ ಇನ್ನಿಲ್ಲದ ಎಲ್ಲ ವಿನಾಯಿತಿಯನ್ನ ಕೊಟ್ಟು ಈ ದೇಶದ ರೈತರು, ಯುವ ಜನರು, ಕಾರ್ಮಿಕರ ಹಕ್ಕುಗಳನ್ನ ನಿರಾಕರಿಸ್ತಿರುವಂತಹ ಪಕ್ಷ ಹಾಗೂ ಸರ್ಕಾರಕ್ಕೆ ಸೇರ್ತೇನೆ ಅಂತ ಹೋಗಿದ್ದವರು ಈಗ ಅದರ ವಿರುದ್ಧವೇ ಬೀದಿಗಿಳಿದಿರುವಂತಹ ಕಾಂಗ್ರೆಸ್ ಪಕ್ಷದ ನಾಯಕರಾಗೋದು ಹೇಗೆ ಸಾಧ್ಯ? ಕಂಡಲ್ಲಿ ನೆಹರು ಅವರನ್ನ ಅವಹೇಳನ ಮಾಡುವ, ಅವರ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರ ಮಾಡುವ, ಹಸಿ ಸುಳ್ಳುಗಳನ್ನು ಹೇಳುವಂತಹ ಪಕ್ಷಕ್ಕೆ ಸೇರ್ತೇನೆ ಅಂತ ಹೋದವರು ಅದೇ ನೆಹರು ಅವರ ಆದರ್ಶಗಳ ಪಕ್ಷಕ್ಕೆ ಏನ್ ಕೊಡುಗೆಯನ್ನ ನೀಡಬಲ್ಲರು? ಬಿಜೆಪಿಯ ಗೇಟಿನವರೆಗೂ ಹೋಗಿ ತಟ್ಟಿ ಬಂದವರು, ಬೇರೆ ಗತಿ ಇಲ್ಲ ಅಂತ ವಾಪಸ್ ಬಂದವರು ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ಗೆ ಅದ್ಯಾವ ನಿಷ್ಠೆಯನ್ನ ತೋರಿಸಬಲ್ಲರು? ಕಾಂಗ್ರೆಸ್ ಬಿಟ್ಟವರಂತೆ ಕಾಣಿಸಿಕೊಂಡಿದ್ದವರು, ಪಕ್ಷದ ಅತ್ಯಂತ ಹಿರಿಯ ನಾಯಕನಾಗಿ ಆ ಘನತೆಯನ್ನು ಉಳಿಸಿಕೊಳ್ಳದವರು, ಇನ್ನು ಅಧಿಕಾರದ ಆಸೆಯೊಂದೇ ಮುಖ್ಯವಾಗಿ ಸಿಟ್ಟನ್ನು ಹೊರಹಾಕಿದವರು ಕಾಂಗ್ರೆಸ್ಸಿಗರಾಗಿ ಇರೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದವರು ಕಮಲ್ನಾಥ್ ಅಲ್ಲ, ಕಾಂಗ್ರೆಸ್ ಪಕ್ಷ ಇದಕ್ಕೆ ಉತ್ತರವನ್ನ ನೀಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಅದಕ್ಕಾಗಿ ದುಡಿಯುವಂತಹ ಕಾರ್ಯಕರ್ತರು, ತಳಮಟ್ಟದ ನಾಯಕರು ಹಾಗೂ ಅದರ ಮತದಾರರಿಗೆ ಕಾಂಗ್ರೆಸ್ ನಾಯಕತ್ವ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗಿದೆ. ಹೊರೆಯ ಆಗಿರುವಂತಹ ಇಂಥವ್ರನ್ನೆಲ್ಲ ಹೊರ ಕಳಿಸಿ ದೃಢವಾಗುವಂತಹ ಜರೂರತ್ತು ಕಾಂಗ್ರೆಸ್ ಪಾಲಿಗೆ ಈಗ ಖಂಡಿತ ಇದೆ. ಮನಸ್ಸಿನಲ್ಲಿ ಕಮಲ ಇಟ್ಕೊಂಡು ಕೈ ಪಕ್ಷದಲ್ಲಿರೋರೆಲ್ಲರೂ ಇಲ್ಲಿಂದ ಹೋಗಿ ಕಾಂಗ್ರೆಸ್ ಅನ್ನ ಅದರ ಆಶಯಕ್ಕೆ, ಸಿದ್ಧಾಂತಕ್ಕೆ ಬದ್ಧವಾಗಿ ರೂಪಿಸುವಂತಹ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಕಾಂಗ್ರೆಸ್ ಈ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.